ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಯುವರಾಜಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಬಸನಗೌಡ ಪಾಟೀಲ್ ಯತ್ನಾಳ್ರವರ ಮುಂದಿನ ರಾಜಕೀಯ ಭವಿಷ್ಯ ಮಾತ್ರ ಅತ್ಯಂತ ಕಠಿಣಕರವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಾರಣಗಳು ಯಾವ ರೀತಿ ಮುಂದುವರಿತಾ ಇದೆ ಅನ್ನುವಂಥದ್ದನ್ನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಒಂದು ರೀತಿಯಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಿದ್ದು, ಬಸನಗೌಡ ಪಾಟೀಲ್ ಯತ್ನಾಳ್ರವರನ್ನ ಕರೀಲೇಬೇಕು ಅಂತಕ್ಕಂಥ ಉದ್ದೇಶ ಮತ್ತು ಆ ಉದ್ವಿಗ್ನ ಎರಡೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾಣ್ತಾ ಇಲ್ಲ. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಈಗ ಹಿಂದೂ ಫೈರ್ ಬ್ರ್ಯಾಂಡ್ಸ್ಗಳ ಸಂಖ್ಯೆ ಹೆಚ್ಚಾಗಿದೆ. ಸರಿಸುಮಾರು ನೋಡಿ, ಒಂದಿಷ್ಟು ಹೆಸರುಗಳನ್ನ ಹೇಳ್ತೀನಿ. ಈ ಹೆಸರುಗಳನ್ನ ಅವರು ಯೂಸ್ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನ ಇನ್ನಷ್ಟು ಸದೃಢ ಮತ್ತು ಬಲಪಡಿಸುವಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ಗಿದೆ. ಸೊ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಫಸ್ಟಿಗೆ ಭಾರತೀಯ ಜನತಾ ಪಾರ್ಟಿ ಯಾಕೆ ಯತ್ನಾಳ್ರವರನ್ನ ಕಡೆಗಣಿಸ್ತಾ ಇದೆ ಮತ್ತು ಯತ್ನಾಳ್ರವರನ್ನ ಕರೆಯುವಂತಹ ಒಂದು ಲೆಕ್ಕಾಚಾರವನ್ನ ಇದು ತೋರಿಸ್ತಾ ಇಲ್ಲ ಅನ್ನುವಂಥದ್ದು. ಒಂದಿಷ್ಟು ಫೈರ್ ಬ್ರ್ಯಾಂಡ್ಸ್ಗಳು ಬಿಜೆಪಿಯಲ್ಲಿ ಆಲ್ರೆಡಿ ಇದ್ದಾರೆ. ನಿಮ್ಗೆ ಗೊತ್ತೇ ಇದೆ, ಈಶ್ವರಪ್ಪ ಆಗಿರಬಹುದು, ಪ್ರತಾಪ್ ಸಿಂಹ ಆಗಿರ್ಬೋದು, ಮತ್ತೆ ಇನ್ನೂ ಕೆಲವೊಂದಿಷ್ಟು ಜನ, ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಮತ್ತು ಇನ್ನೂ ಕೆಲವು ಜನ ಅಲ್ಲಿದ್ದಾರೆ. ಸೊ ಇವರನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರದೇ ಆದಂತಹ ಶಕ್ತಿಯನ್ನು ತೋರಿಸಿ ನಂತರದಲ್ಲಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಆಲೋಚನೆ ಮತ್ತು ವಿಚಾರಗಳು ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಿಮಗಂತೂ ಗೊತ್ತಾಯ್ತು, ಭಾರತೀಯ ಜನತಾ ಪಾರ್ಟಿಗೆ ಬಸನಗೌಡ ಪಾಟೀಲ್ ಏನು ಅನಿವಾರ್ಯ ಆಗ್ತಾ ಇಲ್ಲ, ಅಥವಾ ಬಸನಗೌಡರು ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಬೇಕೇ ಬೇಕು ಅನ್ನುವ ಲಿಸ್ಟಿಗೆ ಸೇರ್ಕೊಳ್ತಾ ಇಲ್ಲ. ಸೊ ಇದು ಒಂದು ವಿಚಾರವನ್ನ, ಸಂಗತಿಯನ್ನ ತಿಳಿಸ್ತಾ ಇದೆ. ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಭಾರತೀಯ ಜನತಾ ಪಾರ್ಟಿಗೆ ಹೋಗ್ಬೇಕಂತಿದಾರ, ಅಥವಾ ಇಲ್ಲ ಹೊಸ ಪಕ್ಷನೇ ಕಟ್ಟಬೇಕು ಅಂತ ಅವ್ರ ತಲೆಯಲ್ಲಿದೆಯಾ? ಇದು ಒಂದಿಷ್ಟು ಅವರ ಬೆಂಬಲಿಗರ ಮತ್ತು ಅವರ ಅಭಿಮಾನಿಗಳ ಮತ್ತು ಇದೊಂದಿಷ್ಟು ಹಿಂದೂಗಳಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಇದನ್ನ ನಾವು ಪ್ರಮುಖವಾಗಿ ಆಲಿಸಿ ನೋಡಿದಂಥ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಅವರನ್ನ ರಿಕವರ್ ಮಾಡ್ಕೊಂಡ್ರೆ, ಅಂದ್ರೆ ಅವರನ್ನ ವಾಪಸ್ ಕರೆದುಕೊಂಡ್ರೆ ಅವರಿಗೆ ಸಿಕ್ಕಾಪಟ್ಟೆ ಲಾಭ ಇದೆ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರಿಗೆ. ಯಾಕೆ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಹೊಸ ಪಕ್ಷ ಕಟ್ಟಬೇಕು, ಕಟ್ಟುತ್ತಾರೆ, ಹಿಂದೂ ಫೈರ್ ಬ್ರ್ಯಾಂಡ್ ಇದೆಲ್ಲ ಓಕೆ. ಆದ್ರೆ ಹೊಸ ಪಕ್ಷ ಕಟ್ಟಿದ ಆರಂಭದಲ್ಲಿ ನಮ್ಮಲ್ಲಿ 224 ಕ್ಷೇತ್ರಗಳು. ಈ 224 ಕ್ಷೇತ್ರಗಳಲ್ಲೂ 224 ಕ್ಷೇತ್ರದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಹೊಸ ಪಕ್ಷ ಕಟ್ಟಿ, ಈ ಹಿಂದೆ ಯಡಿಯೂರಪ್ಪನವರು ಹೊಸ ಪಕ್ಷ ಕಟ್ಟಿದ್ರು, ಬೇರೆ ಬೇರೆಯವರೆಲ್ಲ ಹೊಸ ಪಕ್ಷಗಳನ್ನ ಕಟ್ಟಿದ್ರು. 3-4 ಕ್ಯಾಂಡಿಡೇಟ್ಸ್ಗಳನ್ನ ಆರಿಸ್ಕೊಂಡ್ಬಂದಿರುವಂಥದ್ದು ನಾವು ನೋಡಿದ್ದೀವಿ. ಪ್ರಾದೇಶಿಕ ಪಕ್ಷವನ್ನಾಗಿ ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಬಲಿಷ್ಠವಾಗಿರ್ತಕ್ಕಂಥ ಪಕ್ಷ ಅಂದ್ರೆ ಅದು JDS. ಅದನ್ನ ಬಿಟ್ಟರೆ ಪ್ರಾದೇಶಿಕವಾಗಿ ಇನ್ನು ಯಾವ ಪಕ್ಷವೂ ಕೂಡ ನಮ್ಮ ಒಂದು ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇನ್ನೂ ಯಾವುದೇ ಒಂದು ಬಲಿಷ್ಠವಾದಂಥ ಪಕ್ಷ ಇಲ್ಲ. ಪ್ರಾದೇಶಿಕವಾಗಿ ಸ್ವಂತ ತನ್ನದೇ ಆದಂತಹ ಪಕ್ಷವನ್ನು ಕಟ್ಕೊಂಡು ರಾಜ್ಯದಲ್ಲಿ CM ಆಗಲಿ, ಬೇರೆ ರೀತಿಯ ಅಧಿಕಾರಿಗಳನ್ನಾಗಲಿ, ಕೇಂದ್ರದಲ್ಲಿ ಅಧಿಕಾರ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಇವೆಲ್ಲ ಆಗಿರೋದು ನಮ್ಮ JDS ಪಕ್ಷ ಒಂದೇ. ಇದು ಬಿಟ್ಟರೆ ಬೇರೆ ಯಾವ ಪಕ್ಷವೂ ಕೂಡ ಪ್ರಾದೇಶಿಕವಾಗಿ ಬಲಿಷ್ಠವಾಗಿ ಬೆಳೆದಿಲ್ಲ. ಎಲ್ಲರೂ ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೇ. ಎಲ್ಲರೂ ಪಕ್ಷಗಳನ್ನ ಕಟ್ಟಿ ನೋಡಿದ್ದಾರೆ, ಆದರೆ ಯಾವುದೇ ಪಕ್ಷ ಕೂಡ ಅವರನ್ನ ಜನ ಅದರ ಕೈ ಹಿಡದೇ ಇಲ್ಲ. ಈ ವಿಚಾರ ಗೊತ್ತಿದೆ, ಯತ್ನಾಳ್ರವ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ಇದು. ಯಾಕಂದ್ರೆ ನಮ್ಮ ಪ್ರಾದೇಶಿಕ ಪಕ್ಷಗಳು ಯಾವ ರೀತಿ ಡಿಮ್ಯಾಂಡ್ ಮಾಡಬೇಕಾಗ್ತದೆ, ಅದನ್ನ ಹೇಗೆ ಕಟ್ಕೊಂಡು ಹೋಗ್ಬೇಕಾಗ್ತದೆ ಅನ್ನುವಂಥದ್ದು. ಮತ್ತೆ ಇನ್ನು 224 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಬಸನಗೌಡ ಪಾಟೀಲ್ ಯತ್ನಾಳ್ರವರಿಗೆ ತುಂಬಾ ಕಷ್ಟ ಇದೆ. ನೀವು ಅನ್ಕೋಬಹುದು, ಹಿಂದೂ ಅಥವಾ ಫೈರ್ ಬ್ರ್ಯಾಂಡ್ ಅಂದಾಗ ಅವರ ಬಿಜೆಪಿಯಲ್ಲಿ ಒಂದಿಷ್ಟು ಜನ ಬರ್ತಾರೆ, ಕಾಂಗ್ರೆಸ್ ಅಲ್ಲಿ ಒಂದಿಷ್ಟು ಜನ ಬರ್ತಾರೆ, JDS ಅಲ್ಲಿ ಒಂದಿಷ್ಟು ಜನ ಬರ್ತಾರೆ, ಮತ್ತು ಇನ್ನು ಉಳಿದಂತ ಹಿಂದೂ ಯುವಕರನ್ನ ಕರ್ಕೊಂಡು ರಾಜಕೀಯ ಮಾಡ್ಬಿಡ್ತಾರೆ ಅಂತ. ಅಷ್ಟು ಸುಲಭ ಅಲ್ಲ ಅದು. ಅಂದುಕೊಂಡಿರ್ತೀವಲ್ಲ, ಅಷ್ಟು ಸುಲಭದ ಮಾತಲ್ಲ ಅದು. ಹಿಂದೆ ಪಕ್ಷವನ್ನ ಕಟ್ಟಿ ಹೋದಂಥವರಿಗಿಂತಲೂ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಪ್ರಬಲಶಾಲಿ ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ಹಿಂದುತ್ವದ ಬಗ್ಗೆ ಸಿಡಿಗುಂಡಿನ ಮಾತುಗಳನ್ನು ಮಾತನಾಡ್ತಾ ಈಗಾಗಲೇ ಯುವಕರ ಮನಸ್ಸು ಹೃದಯವನ್ನು ಗೆದ್ದಿರ್ತಕ್ಕಂಥ ಬಿಜೆಪಿಯ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರನ್ನ ನಾವು
ಅಂತ ತಿಳ್ಕೊಳ್ಳೋಣ. ಅವರು ಒಬ್ಬ ಪ್ರಭಾವಿ. ಸೊ ಇವರು ಅಟ್ಲೀಸ್ಟ್ ಏನೂ ಇಲ್ಲ, ಇವರು ಆರಿಸ್ಕೊಂಡ್ ಬಂದಿಲ್ಲ, ಇವ್ರು ಏನೂ ಮಾಡಿಲ್ಲ ಅಂದ್ರು ಮಿನಿಮಮ್ ಇವರಿಗೆ 40ರಿಂದ 50 ಸೀಟ್ಗಳನ್ನಾದರೂ ಗೆಲ್ಕೊಂಬರೋ ಸಾಧ್ಯತೆ ಬೇಕೇ ಬೇಕು. ಆ ಶಕ್ತಿ ಬೇಕು. ಆ ಸಂದರ್ಭದಲ್ಲಿ JDS ಸಂಪೂರ್ಣವಾಗಿ ಜೀರೋ ಆಗಿರುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಪಕ್ಷ ಅಂದರೆ ಜೆಸಿಫ್ ಪಾರ್ಟಿ ಅವರು ಕಟ್ಟಿದ್ದಾದರೆ 40 ಸೀಟ್ಗಳನ್ನ ಅದು ಆರಿಸ್ಕೊಂಡು ಬಂದಿದ್ದಾದರೆ JDS ಪಕ್ಷ ಕಂಪ್ಲೀಟ್ ಆಗಿ ಜೀರೋ ಆಗಿರುತ್ತೆ. ಆಮೇಲೆ BJPಗೂ ಕೂಡ ಅನಿವಾರ್ಯ ಆಗುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಪಕ್ಷ, ಇಲ್ಲಾಂದ್ರೆ ಮೆಜಾರಿಟಿ ಆಗಲ್ಲ BJPಗೆ. ಇನ್ನು ಕಾಂಗ್ರೆಸ್ ಕೂಡ ತನ್ನ ಸೋಲನ್ನು ಅನುಭವಿಸುತ್ತೆ. ಒಂದು 50 ಸೀಟನ್ನಾದರೂ ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪಾರ್ಟಿ ಗೆದ್ಕೊಂಡ್ಬರ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಪಕ್ಷ ಕಟ್ಟಿ 2028ರಲ್ಲೇ ಸ್ಟಾರ್ಟಿಂಗ್ ಪಕ್ಷ ಕಟ್ಟಿ ಇವರು 274 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಆ ಅಭ್ಯರ್ಥಿಗಳ ಒಂದು ಚುನಾವಣೆ ವೆಚ್ಚಗಳನ್ನ ನೋಡಿಕೊಂಡು ಸೊ ಅಷ್ಟು ಈಜಿ ಇಲ್ಲ. ಸೊ ಅನ್ಕೊಂಡಷ್ಟು ಪಕ್ಷ ಕಟ್ಟಿ ನಡೆಸ್ಬಿಡ್ತೀನಿ ಏನೋ ಅಂತ ಅನ್ನೋದು ಕೂಡ ಅಷ್ಟು ಈಜಿ ಇಲ್ಲ. ನೋಡಿ, ಈಗ ಪ್ರಾದೇಶಿಕ ಪಕ್ಷವಾಗಿ ಬಲಿಷ್ಠವಾಗಿರ್ತಕ್ಕಂಥ ಜನತಾದಳ ಪಾರ್ಟಿಯನ್ನೇ ಈಗ 224 ಕ್ಷೇತ್ರಗಳನ್ನು ನಿಲ್ಲಿಸಿ ಅಷ್ಟು ಗೆದ್ಕೊಂಬರಕ್ಕೆ ಆಗ್ತಾ ಇಲ್ಲ. 19, 18, 19ಕ್ಕೆ ಬಂದು ನಿಂತ್ಕೊಂಡಿದೆ ಪ್ರಾದೇಶಿಕ ಪಕ್ಷ. ಇದು ಒಂದೊಂದು ಟೈಮಲ್ಲಿ 40, 50 ಸರಿಸುಮಾರು ಸೀಟ್ಗಳನ್ನ ಗೆದ್ಕೊಂಡು ಬಂದಂಥ ಪಕ್ಷ ಇದು JDS ಪಾರ್ಟಿ. ಸೊ ಆದರೆ ಈಗ ಇದೇ 18, 19 ಸೀಟ್ಗಳನ್ನ ಗೆಲ್ತಾ ಇದೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ರವರ ಪ್ರಾದೇಶಿಕ ಪಕ್ಷ ಅವರೇ ಸ್ವಂತ ಜೆಸಿಫ್ ಪಾರ್ಟಿಯನ್ನು ಕಟ್ಟಿದ್ರೆ ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಇದು ವರ್ಕ್ ಆಗಬಹುದಾ ಅನ್ನುವಂಥ ಕುತೂಹಲಕರ ಮುಟ್ಟತ್ತೆ. ಯಾಕಂದ್ರೆ ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಜೆಸಿಫ್ ಪಾರ್ಟಿ ಕಟ್ಟಿದ್ರೆ ಆ ಕಡೆ BJP ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ. ಇವ್ರು ಕಟ್ಟಿದ್ದೇ ಆದರೆ ಅಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ಸ್ಗಳನ್ನ ಹಾಕ್ಬಿಡ್ತಾರೆ. ನೋಡಿ, ಆ ಕಡೆ ಅನಂತಕುಮಾರ್ ಹೆಗಡೆ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, ಈಶ್ವರಪ್ಪ ಇದ್ದಾರೆ. ಇವರಲ್ಲಿ ಮೂವರಲ್ಲಿ ಒಬ್ಬರನ್ನಾದ್ರೂ ಅಲ್ಲಿ BJPಗೆ ಮೇನ್ ಲೀಡ್ ಆಗಿ ಕಳಿಸ್ಬಿಟ್ರು ಅಂದ್ರೆ ಅಥವಾ ಅವರು ಕನ್ಸಿಡರ್ ಮಾಡಿ ಅವರನ್ನ ಆಯ್ಕೆ ಮಾಡ್ಕೊಂಡ್ರು ಅಂದ್ರೆ ಅವಾಗ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರಿಗೂ ಸಂಪೂರ್ಣ ಹೊಡೆತ ಬೀಳುತ್ತೆ. ಇವರೇ ಎಲ್ಲಾ ಹಿಂದುತ್ವ ಫೈರ್ ಬ್ರ್ಯಾಂಡ್ ಇವ್ರನ್ನೇ ಅಂತ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆ ಕಡೆ ಇವ್ರಕ್ಕಿಂತ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಅನಂತಕುಮಾರ್ ಹೆಗಡೆ ಇದ್ದಾರೆ, ಈಶ್ವರಪ್ಪ ಇದ್ದಾರೆ, ಸೊ ಎಲ್ಲರೂ ಇದ್ದಾರೆ, ಪ್ರತಾಪ್ ಸಿಂಹ ಯುವ ನಾಯಕ ಇದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ಸಡನ್ ಆಗಿ ಜೆಸಿಫ್ ಪಾರ್ಟಿಯನ್ನ ಯತ್ನಾಳ್ರವರು ಕಟ್ಟಿದ್ದೇ ಆದರೆ ಅದರ ನಂತರದಲ್ಲಿ ಈ ಕಡೆ ಭಾರತೀಯ ಜನತಾ ಪಾರ್ಟಿ ಅನಂತಕುಮಾರ್ ಹೆಗಡೆ ಅವರ ನೇಮನ್ನು ಮೆನ್ಷನ್ ಮಾಡಿ BJP ಬಂದ್ರೆ ಅವರನ್ನು ಮುಖ್ಯಮಂತ್ರಿ ಮಾಡಲಾಗುವುದು ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅಂತ ಇಟ್ಕೊಳ್ಳಿ. ಆವಾಗ ಬಸನಗೌಡ ಪಾಟೀಲ್ ಅವ್ರಿಗೂ ಏಕ್ ನಂಬರ್ ಹೊಡೆತ ಬೀಳುತ್ತೆ. ಅಂತಿಂತ ಹೊಡೆತ ಸರಿ ಸುಮಾರು ಹೊಡೆತ ಬೀಳುತ್ತೆ. ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಪಕ್ಷವನ್ನ ಕಟ್ಟಿ ಇಲ್ಲ ಅವ್ರ ಕೈಯಲ್ಲಿ ಆಗಲ್ಲ ಅಂತ ಏನಾದ್ರು ಅವ್ರು ತೋರಿಸ್ಬಿಟ್ರು ಅಂದ್ರೆ ನೋಡಿ, ಜನಗಳವ್ರ ಕೈ ಬಿಟ್ಬಿಟ್ರು ಅಂದ್ರೆ ನೆಕ್ಸ್ಟ್ ಯಾವುದೇ ಪಕ್ಷ ಆಗಲಿ ಯಾವುದೇ ರಾಜಕಾರಣಿಗಳಾಗ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರಿಗೆ ಯಾವುದೇ ರೆಸ್ಪೆಕ್ಟ್ ಅನ್ನ ಕೊಡ್ಲಿಕ್ಕೆ ಹೋಗೋದಿಲ್ಲ. ಈಗ ಎಲ್ರಿಗೂ ಒಂದು ತವಕ ಇದೆ, ಎಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರು ಬಹುಶೇಕ ಇಷ್ಟು ಸೀಟ್ಗಳನ್ನ ಗೆಲ್ಬಹುದು. ಒಂದು ಲೆಕ್ಕಾಚಾರವನ್ನ ಸರಣಿ ಲೆಕ್ಕಾಚಾರವನ್ನು ತೆಗೆದಾಗ ಬಹುತೇಕ ಒಂದು 30 ಸೀಟ್ಗಳಂದ್ರೂ ಗೆಲ್ಬಹುದು ಇವರು. ಯಾಕಂದ್ರೆ ಹಿಂದೂ ಫೈರ್ ಬ್ರ್ಯಾಂಡ್ ರಾಜ್ಯದೆಲ್ಲೆಡೆ ಅಪ್ಪಳಿಸ್ತಾ ಇರುವಂತಹ ಪ್ರಭಾವಿ ನಾಯಕ, ಸ್ಟಾರ್ ಪ್ರಚಾರಕ. ಸೊ ಬಹುತೇಕ ಒಂದು 30 ಸೀಟ್ಗಳನ್ನ ಗೆಲ್ಲಬಹುದಾ ಇವರು 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನಿಲ್ಲಿಸಿದ್ರೆ ಅನ್ನುವ ಒಂದಿಷ್ಟು ತವಕಗಳು ಹುಟ್ಕೊಳ್ತಾ ಇದೆ. ಬಟ್ ಕಷ್ಟ ಇದೆ. ಇನ್ನು ಈ 4ನೇ ಬಾರಿ ಉಚ್ಚಾಟನೆ ಮಾಡಿದ ಏನು ಇದೆಯಲ್ಲ, ಪ್ರತಿ ಸಲ ಉಚ್ಚಾಟನೆ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರನ್ನ ವಾಪಸ್ ಕರ್ಕೊಂಡಿದೆ ಎಲೆಕ್ಷನ್ ಟೈಮಿಂಗ್ನಲ್ಲಿ. ಆದರೆ ಈಗ ಎಲೆಕ್ಷನ್ ಟೈಮಿಂಗ್ನಲ್ಲಿ ಇವ್ರನ್ನ ವಾಪಸ್ ಕರ್ಕೊಳ್ಳೋಕ್ಕೆ ಭಾರತೀಯ ಜನತಾ ಪಾರ್ಟಿ ಕೂಡ ಯಾವುದೇ ಹಂಗನ್ನ ಇಟ್ಕೊಂಡು ಇವ್ರನ್ನ ವಾಪಸ್ ಕರ್ಕೋಬೇಕು ಅನ್ನೋದು ಅದಕ್ಕಿಲ್ಲ. ಅಂದರೆ ಭಾರತೀಯ ಜನತಾ ಪಾರ್ಟಿ ಅದನ್ನು ಥಿಂಕ್ ಕೂಡ ಮಾಡಿಲ್ಲ ಅಂತ ಅನ್ಕೋಬಹುದು. ಯಾಕಂದ್ರೆ ಇವ್ರನ್ನ ವಾಪಸ್ ಕರ್ಕೊಳ್ಳೋ ಒಂದು ಆಲೋಚನೆಯಲ್ಲಿ ಇಲ್ಲ. ಯಾಕಂದ್ರೆ ಉಚ್ಚಾಟನೆ ಮಾಡಿದೆ ಅಂದಮೇಲೆ ಇವರು ನನ್ನನ್ನು ಅವರೇ ಕರಿಬೇಕು ಅಂತ ಕುತ್ಕೊಂಡಿದ್ದಾರೆ ಅಂತ BJP ಹೈಕಮಾಂಡ್ಗೂ ಗೊತ್ತು. ಹಾಗಾಗಿ ಅವ್ರು ಯಾವುದೇ ಕರಿಬೇಕಾಗಿರ್ತಕ್ಕಂಥ ಲೆಕ್ಕಾಚಾರವನ್ನು ಬಿಟ್ಟು ನೇರವಾಗಿ ಅವರು ಹಿಂದೂ ಫೈರ್ ಬ್ರ್ಯಾಂಡ್ಗಳನ್ನೇ ನೇಮಕ ಅಂದ್ರೆ ಒಂದು ಮುಖ್ಯ ಸ್ಥಾನಕ್ಕೆ ನಿಲ್ಲಿಸಬಹುದು ಅನ್ನೋ ಕಾರ್ಯವನ್ನು ಚರ್ಚೆ ನಡೀತಾ ಇದೆ. ಇನ್ನು ನಾನು ಕರಿದೇ ಹೋಗೋದಿಲ್ಲ ಅಥವಾ BSY ಕುಟುಂಬ ಏನಿದೆಯಲ್ಲ ಈ ಕುಟುಂಬವನ್ನ
ನಿಜವಾಗಿಯೂ ಕೂಡ ಅಂತರ ಕಾಯ್ದುಕೊಂಡು ಈ ಕುಟುಂಬನ ಭಾರತೀಯ ಜನತಾ ಪಾರ್ಟಿಯಿಂದ ತಲ್ಲಣಗೊಳಿಸಿ ಇದನ್ನು ತೆಗೆದೇ ನಾನು ಬಿಜೆಪಿಗೆ ಹೋಗೋದಿಲ್ಲ ಅನ್ನೋದು ಯತ್ನಾಳ್ ಹಠ. ಸೊ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದಂತೂ ಡೆಫಿನೆಟ್ಲ್ ಆಗಿ ನಿಮ್ಗೆ ನಾನು ಹೇಳ್ತೀನಿ, BS ಯಡಿಯೂರಪ್ಪನವರ ಕುಟುಂಬವನ್ನ ತೆಗೆಯತ್ತೆ ಬಿಜೆಪಿ ಅನ್ನೋದು ಬಹಳ ಸುಳ್ಳು ಮತ್ತು ಇದು ಆಗದೇ ಇರುವಂತ ವಿಚಾರ ಕೂಡ ಹೌದು. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಈ ಹಠವನ್ನೇ ಹಿಡಿದು ಮಾತನಾಡೋದು ನಿಜ ಸತ್ಯಾಂಶಗಳಾದ್ರೆ ಬಿಜೆಪಿಯಲ್ಲಿ BS ಯಡಿಯೂರಪ್ಪನವರ ಕುಟುಂಬ, ವಿಜಯೇಂದ್ರ, ಒಟ್ಟು BS ಯಡಿಯೂರಪ್ಪನವರ ಕುಟುಂಬ ಅಲ್ಲಿ ಇರುತ್ತೆ ಅನ್ನೋದಾದ್ರೆ ನಾನು ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇವರು ಅದನ್ನೇ ಹಠ ಹಿಡಿದಿದ್ರೆ ಖಂಡಿತ ಇವ್ರನ್ನ ಬಿಜೆಪಿ ವಾಪಸ್ ಕರ್ಕೊಳ್ಳೋದಿಲ್ಲ ಮತ್ತು ಇವರು ಬಿಜೆಪಿಗೆ ಹೋಗೋದಿಲ್ಲ. ಸೊ ಇವರು ಈ ರಾಜಕೀಯ ಭವಿಷ್ಯ ಕಾಣ್ತಾ ಇದೆ. ಯಾಕಂದ್ರೆ BS ಯಡಿಯೂರಪ್ಪನವರ ಕುಟುಂಬವನ್ನ ಮಾತ್ರ ನೀವು ಬೇಡ ಅಂತ ತೆಗಿಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಿದ್ರು ಕೂಡ, ಪ್ರಾದೇಶಿಕ ಪಕ್ಷದಲ್ಲಿ ಇವರು ಗುರುತಿಸ್ಕೊಂಡ್ರು ಕೂಡ ಇವರ ರಾಜಕೀಯ ಭವಿಷ್ಯ ಮುಂದೆ ಬಹಳ ಒಂದಿಷ್ಟು ಅತಂತ್ರಕ್ಕೆ ಸಿಲುಕುವಂತಹ ಒಂದಿಷ್ಟು ವಿಚಾರಗಳು ಇದೆ. ಇನ್ನಿವರ ಲಕ್ ಇದ್ರೆ, ಇವರ ಒಂದು ಲಕ್ಕಿ ಚಾನ್ಸಸ್ ಇದ್ರೆ ಖಂಡಿತ ಇವರು ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷವು ಮೆಜಾರಿಟಿಗೆ ಒಂದು ಕ್ಯಾಂಡಿಡೇಟ್ಸ್ಗಳು ಕಡಿಮೆ ಬಿದ್ದು ಒಂದು 30-35 ಸೀಟ್ಗಳನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪಕ್ಷ ಗೆದ್ಕೊಂಡು ಬಂದಿದ್ದಾದ್ರೆ, JCP ಪಾರ್ಟಿ ಗೆದ್ಕೊಂಡು ಬಂದಿದ್ದಾದ್ರೆ, ಆಗ ಮೆಜಾರಿಟಿ ಮಾಡ್ಲಿಕ್ಕೆ ಇವರನ್ನ ಕರೆದು ಇವ್ರಿಗೆ CM ಪೋಸ್ಟ್ ಅನ್ನ ಕೊಡಬಹುದು ಬಹುತೇಕ ಒಂದು 2-2.5 ವರ್ಷ. ಈ ತಯಾರಿಗಳು ನಡೀತಾ ಇದೆ. ಬಟ್ 30 ಸೀಟನ್ನ ಗೆಲ್ಲೋದು ಕೂಡ ಕಷ್ಟ ಅಂತ ಅನ್ಸುತ್ತೆ. ಸೊ ಗೊತ್ತಿಲ್ಲ ಟೋಟಲ್ ಆಗಿ ಯಾವ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಭವಿಷ್ಯ ರಾಜಕೀಯದಲ್ಲಿ ಒಂದಿಷ್ಟು ಅತಂತ್ರದಲ್ಲಿರುವಂಥದ್ದಂತೂ ಸತ್ಯ. ಅವ್ರು ಮಾತನಾಡ್ತಾ ಇದ್ದಾರೆ CM ಆಗೇ ಆಗ್ತೀನಿ, ಇದು ಮಾಡ್ತೀನಿ ಅಂತ. ಬಟ್ ಯಾವುದೂ ಕೂಡ ಅಷ್ಟು ಈಸಿ ಅಲ್ಲ ಅನ್ನೋದು ಕೂಡ ಪ್ರಸ್ತಾಪವನ್ನ ಬರ್ತಾ ಇದೆ. ಇನ್ನೊಂದು, ಭಾರತೀಯ ಜನತಾ ಪಾರ್ಟಿ ಕೂಡ ಇವರನ್ನ ಕರೆಯುವ ಯಾವುದೇ ಹಂತದ ತಯಾರಿಗಳನ್ನು ನಡೆಸ್ಕೊಂಡಿಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ನಿಮಗೆ ಇಲ್ಲಿಯ ತನಕ ಇವರ ಒಂದು ರಾಜಕೀಯದ ಲೆಕ್ಕಾಚಾರಗಳು ನಿಮ್ಮ ಮುಂದೆ ಇಟ್ಟಾಯಿತು. ಸೊ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬಹುದು ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಲಕ್ ಇದ್ರೆ ಏನು ಬೇಕಾದರೂ ಆಗ್ಬೋದು. ಬಟ್ ಪಾಸಿಟಿವ್ ಅನ್ನ ಥಿಂಕ್ ಮಾಡ್ತಕ್ಕಂಥ ಈ ಮೈಂಡ್ ಕೂಡ ನೆಗೆಟಿವ್ ಅನ್ನ ಕೂಡ 1 ಸೆಕೆಂಡ್ ಥಿಂಕ್ ಮಾಡಿ ನೋಡಲೇಬೇಕಾಗತ್ತೆ. ಯಾಕಂದ್ರೆ ಹೆಜ್ಜೆ ಹಾಕೋಕ್ಕೂ ಮುಂಚೆ ಆ ಹೆಜ್ಜೆಯಲ್ಲಿ ಎಷ್ಟು ಸಹಸ್ರಾಸ್ತ್ರಗಳು, ಮುಳ್ಳುಗಳು, ಕಲ್ಲುಗಳು ತುಂಬಿಕೊಂಡಿದೆ ಅನ್ನೋದನ್ನು ಕೂಡ ಆಲೋಚನೆಯನ್ನು ಮಾಡಿ ನೋಡಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ಯತ್ನಾಳ್ರವರ ಒಂದು ರಾಜಕೀಯ ಭವಿಷ್ಯದ ಲೆಕ್ಕಾಚಾರ ಆಗಿತ್ತು. ಮತ್ತಷ್ಟು ರಾಜಕೀಯ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತಾ ಇರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ.